ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶೇಷ ಪ್ರಾಮುಖ್ಯತೆ ಇದೆ. ಇಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸುವ ದೈವಶಕ್ತಿಗಳ ನಂಬಿಕೆಯೇ ಆಧಾರವಾಗಿದೆ. ತುಳುನಾಡಿನಲ್ಲಿ ಹಲವಾರು ಪ್ರಧಾನ ದೈವಗಳ ಆರಾಧನೆ ನಡೆಯುತ್ತದೆ. ಇಂತಹ ಜನಪ್ರಿಯವಾದ ದೈವಗಳಲ್ಲಿ ದೈವ ಪಂಜುರ್ಲಿ ಕೂಡ ಒಂದು. ತುಳುನಾಡಿನಲ್ಲಿ ಪ್ರತಿ ಕುಟುಂಬದ ಧರ್ಮದೈವವಾಗಿ ಆರಾಧನೆ ಪಡೆಯುತ್ತಿದೆ. ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಗಾಡಿ ಸೀಮೆಯಲ್ಲಿ ಗೌಡ ಸಮುದಾಯಕ್ಕೆ ಧರ್ಮದೈವ ರುದ್ರಚಾಮುಂಡಿ ಇದ್ದರೂ ಧರ್ಮದೈವಕ್ಕೆ ಸರಿಸಮಾನವಾಗಿ ಪಂಜುರ್ಲಿ ದೈವವು ಆರಾಧನೆ ಪಡೆದುಕೊಳ್ಳುತ್ತದೆ. ಪಂಜುರ್ಲಿ ಎಂದರೆ ತುಳು ಭಾಷೆಯಲ್ಲಿ ಹಂದಿಯ ಮರಿ ಎಂಬ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಹಂದಿ ಮರಿಯೊಂದು ತುಳುನಾಡಿಗೆ ಬಂದು ದೈವತ್ವ ಪಡೆದು ಆರಾಧನೆ ಪಡೆಯುತ್ತಿರುವ ವಿಶೇಷ ಕಥೆಯೇ ದೈವ ಪಂಜುರ್ಲಿ ಕತೆ. ನಂಬಿಕೆ ಪ್ರಕಾರ ನಂಬಿದ ಕುಟುಂಬದ ಪ್ರತಿ ಸದಸ್ಯನ ಜನನದ ಮತ್ತು ಮರಣದ ಆಯಸ್ಸನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವ ಅಧಿಕಾರ ಪಡೆದ ದೈವ ಪಂಜುರ್ಲಿ. ಧರ್ಮವನ್ನು ಪರಿಶೋಧನೆ ಮಾಡಿಕೊಂಡು ಅಧರ್ಮವನ್ನು ನಾಶ ಮಾಡಿಕೊಂಡು ಕುಟುಂಬದ ಧರ್ಮದೈವವಾಗಿ ಉಳಿದು ಬರುವ ಶಕ್ತಿ ಪಂಜುರ್ಲಿ ದೈವವಾಗಿದೆ. ಪಂಜುರ್ಲಿ ದೈವವು ಹಲವಾರು ಕಡೆಗಳಲ್ಲಿ ಬೇರೆ ಬೇರೆ ಪ್ರದೇಶ, ಗುತ್ತು, ಮಾಗಣೆ ಅಲ್ಲದೆ ಸೇರಿಗೆಗೆ ಸೇರಿಕೊಂಡಿರುವ ವ್ಯಕ್ತಿಗಳ ಮೂಲಕ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುತ್ತದೆ. ಪಂಜುರ್ಲಿ ದೈವದ ಪಾರ್ಧನವು ಬಹಳ ವಿಸ್ತಾರವಾಗಿದ್ದು ಇಲ್ಲಿ ಭೂಮಿ ಸೃಷ್ಟಿಯ ಅಗಾಧವಾದ ಮಾಹಿತಿ ದೊರಕುತ್ತದೆ. ತುಳುನಾಡಿನ ಸೃಷ್ಟಿಕರ್ತರು ಬೆರ್ಮರು. ಬೆರ್ಮರ ಅಡಿಯಲ್ಲಿ ದೈವಗಳು ಆರಾಧನೆಗೆ ಒಳಪಡುತ್ತವೆ. ವಿಸ್ತಾರವಾದ ಬೆರ್ಮರ ಸೃಷ್ಟಿಯ ಭೂಮಿಯು ಬಿಸಿಲ ಬೇಗೆಯಿಂದ ಬೆಂದಾಗ ಜೋರಾದ ಗುಡುಗು ಮಳೆ ಸುರಿಯುತ್ತದೆ. ರಭಸವಾಗಿ ಗಾಳಿ ಬೀಸುತ್ತದೆ. ನದಿಗಳು ಹಳ್ಳಗಳು ಉಕ್ಕಿ ಹರಿಯುತ್ತವೆ. ಬಿಸಿಯಾಗಿದ್ದ ಇಳೆಯು ತಂಪಾಗುತ್ತದೆ. ತಂಪಾದ ಭೂಮಿಯಲ್ಲಿ ಗರಿಕೆ ಹುಲ್ಲುಗಳು ಹಬ್ಬಿದವು. ಮರ ಗಿಡಗಳು ಬೆಳೆದವು. ನೀರಿನಲ್ಲಿ ಜಲಚರಗಳು ಹುಟ್ಟಿದವು. ಭೂಮಿಯ ಮೇಲೆ ಜೀವರಾಶಿಗಳು ಹುಟ್ಟಿದವು. ಇಂತಹ ಜೀವರಾಶಿಗಳಲ್ಲಿ ತುಂಬೆ ಹೂವಿನ ಬಿಳಿ ಬಣ್ಣದ ಒಂದು ಹೆಣ್ಣು ಹಂದಿ ಮತ್ತು ಕಪ್ಪು ಬಣ್ಣದ ಗಂಡು ಹಂದಿಗಳು ಹುಟ್ಟುತ್ತವೆ. ಬೆಳೆಯುತ್ತಾ ಈ ಹಂದಿ ಮರಿಗಳು ದೊಡ್ಡವರಾಗುತ್ತಾ ಹಸಿವು ನೀಗಿಸಲು ಗೆಡ್ಡೆ ಗೆಣಸು ಬಾರೆ ಬಳ್ಳಿಗಳನ್ನು ತಿನ್ನುತ್ತಾ ಜೀವನ ಸಾಗಿಸುತ್ತಿದ್ದವು. ಇಂತಹ ಕಾಲಘಟ್ಟದಲ್ಲಿ ಹಂದಿಗಳಿಗೆ ಘಟ್ಟ ಇಳಿದು ತುಳುನಾಡಿಗೆ ಹೋಗಬೇಕು ಎನ್ನುವ ಮನಸ್ಸಾಗುತ್ತದೆ. ಹೀಗೆ ಒಂದು ದಿನ ಹಂದಿಗಳು ಘಟ್ಟ ಇಳಿದು ತುಳುನಾಡಿನತ್ತ ಪ್ರಯಾಣ ಬೆಳೆಸುತ್ತವೆ. ದಾರಿ ಮಧ್ಯೆ ಹೊಟ್ಟೆಯ ಹಸಿವು ನೀಗಿಸಲು ಗೆಡ್ಡೆ ಗೆಣಸುಗಳಿಗೆ ಹುಡುಕಾಟ ಮಾಡುತ್ತವೆ. ಘಟ್ಟ ಇಳಿದು ಬಂದ ಹಂದಿ ಮರಿಗಳು ಕುಮಾರಧಾರೆಯಲ್ಲಿ ಸ್ನಾನ ಮಾಡುತ್ತವೆ. ಕುಮಾರಧಾರೆಯಿಂದ ಸ್ವಚ್ಛವಾಗಿ ಸುಬ್ರಾಯ ದೇವರ ದೇವಾಲಯದ ಒಳಾಂಗಣಕ್ಕೆ ಪ್ರವೇಶ ಮಾಡಲು ಪ್ರಯತ್ನ ಪಡುತ್ತವೆ. ಇದೇ ಸಂದರ್ಭದಲ್ಲಿ ಹಂದಿಗಳನ್ನು ಅಲ್ಲಿಯ ಸ್ಥಳೀಯರು ಸಿಬ್ಬಂದಿಗಳು ಒಳಾಂಗಣ ಪ್ರವೇಶ ಮಾಡದಂತೆ ನಿರಾಕರಿಸುತ್ತಾರೆ. ಆದರೂ ಹಂದಿಗಳು ಒಳಾಂಗಣ ಪ್ರವೇಶ ಮಾಡಲು ಹಠ ಮಾಡುತ್ತವೆ. ಈ ಹಂದಿಗಳ ತೊಂದರೆಯನ್ನು ತಡೆಯಲಾಗದೆ ದೇವಾಲಯದ ಸುತ್ತ ಕಲ್ಲಿನ ಗೋಡೆಯನ್ನು, ಉಕ್ಕಿನ ಕೋಟೆಯನ್ನು, ಕಬ್ಬಿಣದ ಕೋಟೆಯನ್ನು ಕಟ್ಟಲಾಗುತ್ತದೆ. ವಿಸ್ಮಯ ಎಂಬಂತೆ ಈ ಎಲ್ಲ ಕೋಟೆಗಳನ್ನು ಹಂದಿಗಳು ಕೊರೆದು ಭೇದಿಸುತ್ತವೆ. ಕೋಟೆಯನ್ನು ಭೇದಿಸಿ ನಾಶ ಮಾಡಿದ ಹಂದಿಗಳು ಮತ್ತು ದೇವಾಲಯದ ಸಿಬ್ಬಂದಿಗಳ ನಡುವೆ ಒಡಂಬಡಿಕೆಯಾಗಿ ದೇವಾಲಯದ ಅಂಗಣದಲ್ಲಿ ತಿರುಗಾಡಲು ಅನುಮತಿ ನೀಡಲಾಗುತ್ತದೆ. ಒಂದು ದಿನ ಕುಕ್ಕೆ ಸುಬ್ರಾಯ ದೇವಾಲಯದಲ್ಲಿ ಭಕ್ತರಿಗೆ ಮತ್ತು ಸಿಬ್ಬಂದಿಗಳಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಹಂದಿಗಳು ಚಾಕಚಕ್ಯತೆಯಿಂದ ಊಟದ ಸಮಾರಾಧನೆಯ ಪಂಕ್ತಿಯ ಮಧ್ಯಭಾಗದಲ್ಲಿ ಅಡಗಿ ಕುಳಿತುಕೊಳ್ಳುತ್ತವೆ. ಇದನ್ನು ಗಮನಿಸಿದ ಸಿಬ್ಬಂದಿ ವರ್ಗದವರು ಕುಳಿತ ಹಂದಿಗಳನ್ನು ನೋಡಿ ಪಂಕ್ತಿಯಿಂದ ಎಬ್ಬಿಸಿ ಕಿವಿಯಲ್ಲಿ ಹಿಡಿದು ಹೊರಗೆ ಬಿಸಾಡುತ್ತಾರೆ. ಇದು ಪಿಂಗಾರ ಯೂಟ್ಯೂಬ್.